ನಮಸ್ತೆ ವೀಕ್ಷಕರೇ, ಋತು ರುಚಿ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮಾಡ್ತಾಯಿದ್ದೀವಿ ಚೋಂಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ, ಉಪ್ಪು, ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ತುಪ್ಪ, ಆಮೇಲೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಬೇಕಂದರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು. ನಾವು ಸ್ವಲ್ಪ ಗರಿ ಗರಿ ಆಗಿರಲಿ ಅಂತ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ತಾಯಿದ್ದೀನಿ ನೋಡಿ. ಈ ಅದಕ್ಕೆ ಕಲಿಸ್ಕೊಂಡಿರ್ಬೇಕು, ಈ ಅದಕ್ಕೆ ಬರಬೇಕದು. ಸ್ವಲ್ಪ ತೀರ ಗಟ್ಟಿನೂ ಅಲ್ಲ, ತೆಳ್ಳಗಲ್ಲ, ಆ ರೀತಿ ಇರಬೇಕು. 1 ಅವರ್ ನೆನೆಯೋಕ್ಕೆ ಬಿಡಬೇಕು. ಇದನ್ನ ಚೆನ್ನಾಗಿ ನೆನೆದ್ರೆ ಚೆನ್ನಾಗಾಗುತ್ತೆ. ಒಂದು ಬೌಲಲ್ಲಿ ಮೈದಾ ಹಿಟ್ಟು, ತುಪ್ಪ ತೊಗೊಂಡಿದ್ದೀನಿ. ಮಧ್ಯ ಇದು ಮಾಡಿದರೆ ನೋಡಿ, ಹಿಟ್ಟು ಅದಕ್ಕೆ ಬಂದಿರಬೇಕು. ಚೆನ್ನಾಗಿ ನೆಂದಿದೆ. ಸಣ್ಣ ಸಣ್ಣ ಇದನ್ನು ಮಾಡಿಕೊಂಡು ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ ನೋಡಿ. ಇಸ್ಕೋಬೇಕು. ಅದಕ್ಕೆ ಮಧ್ಯ ನಾವು ಇದು ಮಾಡಿ ಇಟ್ಟಿದ್ವಲ್ಲ ಮೈದಾ ಹಿಟ್ಟು ತುಪ್ಪನ, ಅದನ್ನ ಸ್ವಲ್ಪ ಹಚ್ಚಿದೆ ಅಂದರೆ ಪದರ ಪದರ ಬರುತ್ತೆ. ತುಪ್ಪ ಮೈದಾ ಹಿಟ್ಟು ಹಚ್ಚೋದ್ರಿಂದ ಲೇಯರ್ ಆಗಿ ಬರುತ್ತೆ. ಅದನ್ನ ಮಾಡಿಸಿ ಮತ್ತೆ ಫೋಲ್ಡ್ ಉದ್ದಬೇಕು ನೋಡಿ. ಈ ರೀತಿ ಉದ್ದಿದೆ, ಸ್ವಲ್ಪ ತೆಳ್ಳಗೆ ಉದ್ದಿದ್ರೆ ಚೆನ್ನಾಗಿ ಬರುತ್ತೆ. ಗರಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ಶೇಪ್ ಬಂದಿದೆ ನೋಡಿ. ಎಣ್ಣೆಲಿ ಹಾಕಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಲೈಟಾಗಿ ಕಲರ್ ಬಂದರೆ ಸಾಕು, ಜಾಸ್ತಿ ಬ್ರೌನ್ ಆಗೋದೇನು ಬೇಡ ನೋಡಿ. ಈ ರೀತಿ ಆದರೆ ಸಾಕು. ನಾನು ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಪಾನಕದಲ್ಲಿ ಹಾಕಿದ್ದೀನಿ ನೋಡಿ. ಪಾನಕ ಮಾಡಿ ಇಟ್ಕೊಂಡಿದ್ದೆ ನಾನು, ಅದರಲ್ಲಿ ಹಾಕಿದ್ದೀನಿ, ತೆಗೆದಿದ್ದೀನಿ ನೋಡಿ ಯಾವ ರೀತಿ ಕಲರ್ ಆಗಿದೆ ಅಂತ. ಮೇಲೆ ಗಸಗಸೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಪಾನಕ ಹಿಡ್ದಾಗೆ ಬೇಗ ಹಾಕ್ಬಿಡಬೇಕು. ಗಸಗಸೆ ಹಂಗಾದರೆ ಇಟ್ಕೊಳ್ಳುತ್ತೆ. ಗಸಗಸೆ, ಸ್ವಲ್ಪ ಕೊಬ್ಬರಿನೂ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ನಾನು, ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿಯಾಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಋತು ರುಚಿ ಚಾನಲ್ನ ಸಬ್ಸ್ಕ್ರೈಬ್